ಕಟಕ ರಾಶಿಯ ಜನರೇ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಹುಷಾರಾಗಿದ್ದೀರಾ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ನಿಮ್ಮ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ. ಈ ತಿಂಗಳಲ್ಲಿ ಹೊಸ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿದ್ದಾರೆ. ನೀವು ಏಕಾಂಗಿಯಾಗಿದ್ದರೆ ನೀವು ಬಯಸುತ್ತಿದ್ದ ಜೀವನ ಸಂಗಾತಿಯನ್ನು ಈ ತಿಂಗಳಲ್ಲಿ ಪಡೆಯುತ್ತೀರಿ. ಮನೆಯ ವಾತಾವರಣವು ಈ ತಿಂಗಳಲ್ಲಿ ಉತ್ತಮವಾಗಿರುತ್ತದೆ. ಕುಟುಂಬದ ಸದಸ್ಯರೊಡನೆ ನಿಮ್ಮ ಸಂಬಂಧವೂ ಕೂಡ ಬಲವಾಗಿರುತ್ತದೆ. ವಿಶೇಷವಾಗಿ ನೀವು ನಿಮ್ಮ ತಂದೆಯ ಬೆಂಬಲವನ್ನು ಕೂಡ ಈ ತಿಂಗಳಲ್ಲಿ ಪಡೆಯುತ್ತೀರಿ. ನಿಮ್ಮ ಉದ್ಯೋಗದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಈ ತಿಂಗಳಲ್ಲಿ ಸಿದ್ಧರಾಗಿರಬೇಕಾಗುತ್ತದೆ. ನಿಮಗೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಲಿವೆ. ಜೊತೆಗೆ ಉದ್ಯೋಗದಲ್ಲಿ ಉಂಟಾಗುತ್ತಿದ್ದ ಅನೇಕ ಸಮಸ್ಯೆಗಳು ಮುಗಿದು ಹೋಗಲಿವೆ. ನಿಮಗೆ ಉದ್ಯೋಗದಲ್ಲಿ ಉನ್ನತವಾದ ಸ್ಥಾನಮಾನಗಳು ಸಿಗಲಿವೆ. ಕಷ್ಟಪಟ್ಟು ನೀವು ಕೆಲಸ ಮಾಡಿದರೆ ನಿಮಗೆ ಈ ತಿಂಗಳಲ್ಲಿ ಕೆಲಸದಲ್ಲಿ ಅತ್ಯಂತವಾಗಿ ಪ್ರಗತಿ ಉಂಟಾಗಲಿದೆ. ವ್ಯಾಪಾರಿಗಳಿಗಂತೂ ಈ ತಿಂಗಳು ಶುಭವಾಗಿದೆ. ಹಣಕಾಸಿನ ಸ್ಥಿತಿಯು ಈ ತಿಂಗಳಲ್ಲಿ ಉತ್ತಮವಾಗಿದೆ. ಮುಖ್ಯವಾಗಿ ನೀವು ಈ ತಿಂಗಳಲ್ಲಿ ನಿಮ್ಮ ಸಂಪೂರ್ಣ ಗಮನವನ್ನು ಕೂಡ ನೀವು ಮಾಡುವ ಉದ್ಯೋಗದ ಮೇಲೆ ಇಡಬೇಕಾಗುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳಿಂದ ಸಹಾಯ ಉಂಟಾಗಲಿದೆ. ಉದ್ಯಮಿಗಳಿಗಂತೂ ಇದು ಸುವರ್ಣ ಕಾಲ. ಉದ್ಯೋಗದಲ್ಲಿ ನಿಮಗೆ ಬಂದಿರುವ ಎಲ್ಲಾ ತೊಂದರೆಗಳು ಕೂಡ ನಿವಾರಣೆ ಆಗುತ್ತದೆ. ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿರುವಂತಹ ಜನರು ಈ ತಿಂಗಳಲ್ಲಿ ಅತ್ಯಂತ ಶುಭ ಫಲವನ್ನು ಹೊಂದಲಿದ್ದಾರೆ. ಈ ಹಿಂದೆಯೇ ನಾನು ತಿಳಿಸಿದಂತೆ ಯಾರೋ ಒಬ್ಬ ಉತ್ತಮವಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು, ನಿಮ್ಮ ಜೀವನವನ್ನೇ ಬದಲಾಯಿಸಲಿದ್ದಾರೆ. ಆ ವ್ಯಕ್ತಿಯಿಂದ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆಯಾಗಲಿದೆ. ನಾನು ನಿಮಗೆ ಒಂದು ಸುಲಭವಾದ ಉಪಾಯವನ್ನು ಹೇಳಿಕೊಡುತ್ತೇನೆ. ನೀವು ಅದೇ ರೀತಿ ನಡೆದುಕೊಂಡರೆ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ಬಗೆಹರಿಯುವುದರಲ್ಲಿ ಸಂಶಯವೇ ಇಲ್ಲ. ನೀವು ಈ ತಿಂಗಳಲ್ಲಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕು. ನಂತರ ತುಳಸಿ ಗಿಡದ ಬಳಿಯಲ್ಲಿ ನಿಂತು ನಿಮ್ಮ ಎಲ್ಲಾ ಕಷ್ಟಗಳನ್ನು ಕೂಡ ನಿವೇದಿಸಿಕೊಳ್ಳಬೇಕು. ನಂತರ ತುಳಸಿ ಗಿಡಕ್ಕೆ 3 ಪ್ರದಕ್ಷಿಣೆ ಬಂದು, ನಮಸ್ಕಾರವನ್ನು ಮಾಡಬೇಕು. ಇದನ್ನು ಪ್ರತಿ ದಿನವೂ ಕೂಡ ಮುಂಜಾನೆಯಲ್ಲಿ ಮಾಡಬೇಕು. ಇದನ್ನು ಮಾಡುವ ಮೊದಲು ನೀವು ಸ್ನಾನವನ್ನು ಮಾಡಿಕೊಂಡು ಶುಚಿಯಾಗಿರಬೇಕು. ಹೀಗೆ ನೀವು ಈ ತಿಂಗಳಲ್ಲಿ ಮಾಡುತ್ತಾ ಬಂದರೆ, ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆಯಾಗುತ್ತದೆ. ನೀವು ಹೀಗೆ ಪ್ರತಿದಿನವೂ ಕೂಡ ನಿಮ್ಮ ಎಲ್ಲಾ ಕಷ್ಟಗಳನ್ನು ತುಳಸಿ ಗಿಡದ ಬಳಿಯಲ್ಲಿ ಹೇಳುವುದರಿಂದ, ಆ ತುಳಸಿ ಗಿಡವು ನಿಮ್ಮ ಜೀವನದಲ್ಲಿ ಒಬ್ಬ ನೂತನವಾದ ವ್ಯಕ್ತಿಯು ಬರುವಂತೆ ಮಾಡುತ್ತದೆ. ಆ ರೀತಿಯಾಗಿ ಹೊಸದಾಗಿ ನಿಮ್ಮ ಜೀವನದಲ್ಲಿ ಬಂದ ವ್ಯಕ್ತಿಯಿಂದ, ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿಯುತ್ತದೆ. ಇದು ಅತ್ಯಂತ ರಹಸ್ಯವಾದ ಪರಿಹಾರವಾಗಿದೆ. ಸಂಶಯವೇ ಬೇಡ. ನೀವು ಇದೊಂದೇ ಪರಿಹಾರವನ್ನು ಮಾಡಿಕೊಂಡರೆ, ನಿಮ್ಮ ಜೀವನದಲ್ಲಿ ಪ್ರವೇಶಿಸುವ ವ್ಯಕ್ತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿಯುತ್ತದೆ. ನಿಮ್ಮಲ್ಲಿರುವ ಒಳ್ಳೆಯತನಕ್ಕೆ ಯಾವತ್ತೂ ಕೂಡ ಅನ್ಯಾಯವಾಗುವುದಿಲ್ಲ. ನೀವು ಇಲ್ಲಿಯವರೆಗೂ ಕೂಡ 4 ಜನಕ್ಕೆ ಸಹಾಯವನ್ನು ಮಾಡುತ್ತಾ ಬಂದಿದ್ದೀರಾ. ಹಾಗಾಗಿ ನಿಮಗೆ ಕೆಡುಕು ಉಂಟಾಗಲು ಸಾಧ್ಯವೇ ಇಲ್ಲ. ನಾನು ಹೇಳಿದಂತೆ ಇದೊಂದು ಪರಿಹಾರವನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನವೇ ಬದಲಾಗುತ್ತದೆ. ಇದೇ ರೀತಿಯ ಉತ್ತಮವಾದ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆ ಭಗವಂತನು ಎಲ್ಲಾ ಸಂಪತ್ತುಗಳನ್ನು ನೀಡಲಿ. ನಾನು ಹೇಳುವ ಈ ಮಂತ್ರವನ್ನು ನನ್ನೊಂದಿಗೆ ನೀವು ಕೂಡ 3 ಬಾರಿ ಹೇಳಿ. ಜೈ ಸಾಯಿ ಬಾಬಾ, ಜೈ ಸಾಯಿ ಬಾಬಾ, ಜೈ ಸಾಯಿ ಬಾಬಾ.